ನಮಸ್ತೆ ಎಲ್ಲರಿಗೂ. ಇದು ನಮ್ಮದು 3.5 ತಿಂಗಳು ಶುಂಠಿ. ಈಗ 3.5 ತಿಂಗಳಾಗಿದೆ. ಹುಟ್ಟಿದಾಗ ವೀಡಿಯೋ ಹಾಕಿದ್ನಲ್ಲ ನಾನು 45-48 ದಿನಕ್ಕೆ. ಶುಂಠಿ ಹೊಲದಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಈಗ ನೋಡಿ ಹೇಗಿದೆ ಅಂತ. 3 ತಿಂಗಳ ಮೇಲೆ 20 ದಿನ ಆಗಿದೆ. 24-25 ಬಂದರೆ 4 ತಿಂಗಳಾಗುತ್ತೆ. ನೋಡಿ ಹೀಗಿದೆ. ಹೇಗಿತ್ತು ಹೇಗಿದೆ. ಒಂದು ತಿಂಗಳಲ್ಲಿ ನಾನು 45 ದಿನ ಕಳೆದ ಮೇಲೆ ಶುಂಠಿ ಹಿಂಗೆ ಆಗೋಯ್ತಲ್ಲ, ಚೆನ್ನಾಗಿಲ್ವಲ್ಲ, ನಮ್ಮ ಮಾವರದೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ಲ. ಮಾವರದ್ದು ಕೆಳಗಡೆ ಗಂಟೆ ಇದೆ, ಕೆರೆ ತನಕ. ಇದು ಒಂದೇ ಪೀಸ್ ಹಾಕಿರೋದು. ಅದೇ 6 ಮೂಟೆ ಹಾಕಿದೆ. ಅಲ್ಲಿ ಸ್ವಲ್ಪ ತೆಳ್ಳ ಕಾಣ್ತಿದೆಲ್ಲ, ಒಂದು ಸ್ವಲ್ಪ ಬಸ್ಟ್ ಆಗಿದೆ. ಇವಾಗ ಹಾಕಿದ್ದೀನಿ, ಅದು ಹುಟ್ಟೈತೆ. ಇದೆಲ್ಲ ಈಗಾಗಲೇ 3.5 ತಿಂಗಳು ಬೆಳೆ. ಈಗ ನೋಡಿ ಹೇಗಿದೆ ಅಂತ. ಈ ರೀತಿ ಇದೆ. 2 ಡ್ರಂಚಿಂಗ್ ಮಾಡಿದೆ, 3 ಔಷಧಿ ಸ್ಪ್ರೇ ಮಾಡಿದೆ. 3 ತಿಂಗಳ ಮೇಲೆ ಏನೂ ಮಾಡೇ ಇಲ್ಲ ನಾನು. ಒಂದು ಗೊಬ್ಬರ ಹಾಕಿದ್ದೀನಿ. 3 ತಿಂಗಳ ಮೇಲೆ ಗೊಬ್ಬರ ಹಾಕಿದ್ದೀನಿ. ಒಂದು ಅಮೋನಿಯಂ ಸಲ್ಫೇಟು, ಒಂದು ಅರ್ಧ ಬ್ಯಾಗ್ ಯೂರಿಯಾ, ಒಂದು 25 kg MOP, ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸು, ಇಷ್ಟು ಹಾಕಿದ್ದೀನಿ. ಈಗ ಗೊಬ್ಬರ ಹಾಕಿ 20 ದಿನ, 15-20 ದಿನ ಆಗಿದೆ. ಈಗ ನೋಡಿ ಈ ಥರ ಇದೆ ನಮ್ಮ ಶುಂಠಿ. ಮಣ್ಣು ಈಗ ಅವತ್ತು ಮಿಷಿನ್ ಬಂದು ಸರಿಯಾಗಿ ಹಾಕಲಿಲ್ಲ. ಕೈಲಿ ಹಾಕ್ಸ್ಬೇಕು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು 4 ಸಲ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ರು ತ್ಯಾವ ಅಂತ. ಅಷ್ಟರಲ್ಲಿ ಹಾಕ್ಸೋಣ ಅನ್ನೋ ಅಷ್ಟರಲ್ಲಿ ಮಳೆ, ಈಗ ಒಂದು ವಾರದಿಂದ ಮಳೆ ಸ್ಟಾರ್ಟ್ ಆಯಿತು. ಒಂದು ಒಟ್ಟಿನಲ್ಲಿ ರೋಗ ಐತೆ. ಒಂದು 4 ಬೊಡ್ಡೆ ಬಂದೈತೆ ರೋಗ. ಅದಕ್ಕೇನು ಕೆಮಿಕಲ್ಲು ಡ್ರಂಚ್ ಮಾಡಿಲ್ಲ. ಈಗ ಮಾಡಬೇಕು. ಒಂದು 4 ಬೊಡ್ಡೆ ಐತೆ. 4 ಜಾಗದಲ್ಲಿ ಐತೆ ಫ್ಲ್ಯಾಟಲ್ಲಿ. ಇನ್ನೆಲ್ಲ ಕ್ಲೀನಾಗಿ ಹಸ್ರಾಗಿ ಒಟ್ಟಿನಲ್ಲಿ ಚೆನ್ನಾಗಿದೆ. ಇದು ಹುಟ್ಟುವಾಗ ಚೆನ್ನಾಗಿ ಹುಟ್ಟಲಿಲ್ಲ. ಹುಟ್ಟುವಾಗ ಎಲ್ಲ ಚೀಕಂಗೆ ತೆಳ್ಳಗೆ ಒಳ್ಳೆ ಬೀಳ್ಸ್ಕೊಂಡಂಗೆ ಹುಟ್ಬಿಡ್ತು. ಇಲ್ಲಾಂದರೆ ಶುಂಠಿ ಇನ್ನೂ ಚೆನ್ನಾಗಿರ್ತಿತ್ತು. ಎಲ್ಲ ಹೋಯ್ತು ಅಂತಿದ್ರು ಶುಂಠಿ. ಇರೋದ್ರಲ್ಲಿ ನೋಡಿ ಪರವಾಗಿಲ್ಲ. 3.5 ತಿಂಗಳು, ಇನ್ನು 1.5 ತಿಂಗಳು, 6 ತಿಂಗಳು ಕಳಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಚೆನ್ನಾಗಿ ಆಗುತ್ತೆ. ಇದು ಅದೇ ಇದೆಲ್ಲ ಫುಲ್ ಕೂತ್ಬಿಟ್ಟಿತ್ತು. ಇದು ಈಗ ಇಷ್ಟಾರು ಎದ್ದಾಯ್ತಿದ್ದು. ಇಲ್ಲಿ ನೋಡಿ, ಈ ಕೆಲವು ಜಾಗ ಭೂಮಿ ಫಾಲ್ಟ್ ಇದು. ಇಲ್ಲಿ ನೋಡಿ, ಇದಿಷ್ಟಾಗಲೇ ಎದ್ದೇ ಇಲ್ಲ. ಈಗ ಸ್ವಲ್ಪ ಹಸ್ರಾಗೈತೆ. ಇನ್ನು ಅದೆಲ್ಲ ಚೆನ್ನಾಗೈತೆ. ಎಷ್ಟೋ ರಿಕವರಿ ಆಗೈತೆ. ನೋಡಿ, ನೀವು ಮೊದಲನೇ ವೀಡಿಯೋ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ನೋಡಿ. ಈಗಿನ ವೀಡಿಯೋನ ನೋಡಿ. ಎಲ್ಲ ಒಳ್ಳೆ ಗ್ರೀನಿಶಾಗಿ ಬಂದೈತೆ. ಸ್ವಲ್ಪ ಎಲೆ ಚುಕ್ಕಿ ರೋಗ ಐತೆ. ಅದೇ ಒಂದು ಈಗ ಔಷಧಿ ಹೊಡಿಬೇಕು. ಔಷಧಿ ಹೊಡಿಯೋಣ ಅಂದರೆ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೈತೆ. ಇದಿಷ್ಟೇ ಬಸ್ಟ್ ಆಗ್ಬಿಟ್ಟಿದ್ದು ನಮ್ಮ ಶುಂಠಿ. ನೋಡಿ, ಇಲ್ಲೊಂದೇ ಒಂದು ಬೊಡ್ಡೆ ಐತೆ ರೋಗ. ಅಲ್ಲೇ ಐತೆ. ಔಷಧಿ ಹಾಕ್ಬೇಕು, ಅದಕ್ಕೆ ಹಾಕಿಲ್ಲ. ರೋಗಕ್ಕೆ ರೋಗ ಬಂತು ಅಂತ ಯಾರು ತಲೆ ಕೆಡಿಸ್ಕೋಬೇಡಿ. ರೋಗಕ್ಕೆ ಏನು ಮಾಡಿ ಅಂದರೆ ಒಂದು COC ತೊಗೊಳ್ಳಿ, ಒಂದು 1 kg ಬೀಚಿಂಗ್ ಪೌಡ್ರ್ ತೊಗೊಳ್ಳಿ, ಅರ್ಧ ಡ್ರಮ್ ಕಲಸಿ, ಅರ್ಧ ಡ್ರಮ್ ನೀರಿಗೆ ಒಂದು COC ಅರ್ಧ kg ಹಾಕಿ, ಮತ್ತು ಒಂದು ಇದು ಹಾಕ್ಕೊಳ್ಳಿ, ಯಾವುದು ಬೀಚಿಂಗ್ ಪೌಡ್ರ್ 1 kg ಹಾಕಿ, 2 ಚೆನ್ನಾಗಿ ಮಿಕ್ಸ್ ಮಾಡಿ. ರೋಗ ಇರೋ ಬೊಡ್ಡೆಗೆ, ಅಕ್ಕಪಕ್ಕದ ಬುಡಕ್ಕೆ, ಇಲ್ಲಾಂದ್ರೆ ಆ ಬೆಡ್ಗೆ ಪೂರ್ತಿ ಬೆಡ್ಗೆ ತೇವ ಮಾಡಿ. ರೋಗ ಯಾವ್ದು ಬಂದೈತೆ ಆ ಬೆಡ್ಡು ಪೂರ್ತಿ ತೇವ ಮಾಡಿ. ರೋಗ ಬಂದಿರೋ ಜಾಗಕ್ಕೆ ಅದನ್ನು ಇಟ್ಕೊಂಡು, ಉಳಿದಿರೋದನ್ನ ಇಟ್ಕೊಂಡು ವಾರಕ್ಕೆ ಒಂದೊಂದು ಜಗ್ಗನ್ನ ಆ ರೋಗ ಬಂದಿರೋ ಬುಡಕ್ಕೆ, ಅಕ್ಕಪಕ್ಕ ಬುಡಕ್ಕೆ ಹಾಕಿ. ಆ ರೋಗ ಅಲ್ಲಿಗೆ ಸ್ಟಾಪ್ ಆಗಿ ಹೋಗುತ್ತೆ. ಇನ್ನು ರೋಗ ಮುಂದಕ್ಕೆ ಹರಡಲ್ಲ. ಇನ್ನು ಯಾವ ಔಷಧಿನೂ ತಲೆ ಕೆಡಿಸ್ಕೋಬೇಡಿ. ಇದನ್ನು ಟ್ರೈ ಮಾಡಿ ಸಕ್ಸಸ್ ಆದರೆ ಕಮೆಂಟ್ಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಇದಿಷ್ಟು ಹೋಗ್ಬಿಟ್ಟಿತ್ತು. ಇಲ್ಲಿಂದ ಈ ಬೆಡ್ಡಿಂದ ಅಲ್ಲಿವರೆಗೆ ಇದು ಬಸ್ಟ್ ಆಗ್ಬಿಟ್ಟಿತ್ತು ಫುಲ್ಲು. ಅವತ್ತೇನಂತಂದರೆ ನಾವು ರೋಗ ಬರುತ್ತೆ ಅಂದ್ಬಿಟ್ಟು ನೀರು ಹೊಡೆದಿತ್ತಿಲ್ಲ ರೋಟ್ರಿ ಹೊಡಿಯೋಕ್ಕೆ. ಸಿಂಗಲ್ ನೇಗ್ಲು ಹೊಡೆದ್ಬಿಟ್ಟು ಹಂಗೆ ಡ್ರೈಯಾಗಿ ಊದ್ಬಿಟ್ಟು ಬಿಟ್ಬಿಟ್ಟಿದ್ದೋ. ನಮ್ಮ ಮಾವರೆಲ್ಲ ಕೆಳಗಡೆ ಹಾಕಿದಾಗ ಒಂದು ಸ್ವಲ್ಪ ತೇವ ಇತ್ತು, ಅಷ್ಟೇನು ಬಿಸಿಲಿರಲಿಲ್ಲ. ಈ ಹೊಲಕ್ಕೆ ಹಾಕಕ್ಕೆ ಬಂದಾಗ ಬಿಸಿಲು ಜಾಸ್ತಿ ಹೋಯ್ತು. ಅಲ್ಲಿ ಬೆಳಗ್ಗೆಯಿಂದ ಒಂದು 11-12 ಗಂಟೆ ಹಾಕಿ ಬಂದವಲ್ಲ, ಇದು ಮಣ್ಣು ಕಾದಿರಲಿಲ್ಲ. ಈ ಶುಂಠಿ ಏನು ಬಸ್ಟ್ ಆಗಲಿಲ್ಲ ಅಷ್ಟು. ಇದು ಮಧ್ಯಾಹ್ನ ಆಯ್ತಾ ಮಣ್ಣು ಕಾದ್ಬಿಟ್ಟಿತ್ತಲ್ಲ. ಕಾದಿರೋ ಮಣ್ಣಿಗೆ ಹಾಕಿದ್ರೆ ಅವತ್ತು ಹೇಳಿದೆ ನಾನು, ಕಾದಿರೋ ಮಣ್ಣಿಗೆ ನಾವು ಯಾವಾಗಲೂ ಹಾಕಿಲ್ಲ, ಇದೇ ಫಸ್ಟ್ ಅಂತ. ಜನ ಬಂದ್ಬಿಟ್ಟಾರಲ್ಲ ಅನ್ನೋ ಉದ್ದೇಶಕ್ಕೆ ಹಾಕ್ತೋ. ಸಾಯಂಕಾಲ ನೀರು ಹೊಡಿತೀವಲ್ಲ ಅಂದರು.
ಏನೇ ಹೊಡೆದ್ರು ಕೂಡ ಶುಂಠಿ ನಿಲ್ಲ ಬಸ್ಟ್ ಆಗೋಯ್ತು. ಯಾವಾಗಲೇ ಕೂಡ ನೀವು ಕಾದಿರೋ ಮಣ್ಣಿಗೆ ಶುಂಠಿ ಹಾಕಬೇಡಿ. ಶುಂಠಿ ಹಾಕೋದು ನಾಳೆ ನನಗೆ ಲೈಟಾಗಿ ಒಂದು ಸ್ವಲ್ಪ ನೀರು ಹೊಡ್ಕೊಂಡೆ ಶುಂಠಿ ಹಾಕಬೇಕು. ಯಾಕೆಂದರೆ ನನಗೆ ಅನುಭವ ಇದ್ದರೂ ನಾನು ಬೇರೆಯವ್ರ ಮಾತು ಕೇಳಿಕೊಂಡು ಏನಾಗಲ್ಲ, ಸಾಯಂಕಾಲ ನೀರು ಹೊಡಿತೀವಲ್ಲ ಬಿಡಿ ಜನ ಸಿಗೋಲ್ಲ ಅನ್ನೋ ಹತ್ರಕ್ಕೆ ಸಸಿ ಟ್ರೈ ಮಾಡೋಕೆ ಹೋಗ್ತಾರೆ ಅನ್ನೋ ಹತ್ರಕ್ಕೆ ಹಾಕ್ಬಿಟ್ಟಾಗ ನೋಡಿ ನನ್ನ ಏನು ಅನುಮಾನ ಆಯಿತು ಅದು ನಿಜ ಆಯಿತು. ಇದು 3 ಗಂಟೆ ಮೇಲೆ ಹಾಕಿದ್ದು ಈ ಕಂಗು. ಇದೇನಾನಿಲ್ಲ, ಮಾರನೆಗೆ ಅದು 2 ಕಂಗು ಹಾಕಿದ್ದು ಮೇಲ್ಗಡೆದು, ಅದು 2 ಕಂಗು ಮಾರನೆಗೆ ಹಾಕಿದ್ದು 2ನೇ ದಿನ. ಅದು ಚೆನ್ನಾಗಿ ಹುಟ್ಟೈತೆ. ಈ ಬಿಸಿಲಿಗೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿಂದ ಹಾಕೊಬಂದು 2 ಕಂಗ ಹಾಕೊಬಂದು ಇಲ್ಲಿಂದ ಒಂದು 11-11:30 ಮೇಲೆ ಊಟ ಮಾಡ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡ್ರು ಅವತ್ತು ಒಳ್ಳೆ ಬಿಸಿಲಿತ್ತು. ಮಾರ್ಚು 25ನೇ ತಾರೀಕು ಅವತ್ತು ಫುಲ್ ಬಿಸಿಲಿತ್ತು. ಆವಾಗ ನೋಡಿ ಅವತ್ತು ಹಾಕಿದ ಮಧ್ಯಾಹ್ನ ಮೇಲೆ ಏನು ಹಾಕ್ತಿದ್ದೆಲ್ಲ ಬಸ್ಟ್ ಆಯಿತು. ಎಲ್ಲ ಒಂದೊಂದು ಉಳ್ಕೊಂಡಿತ್ತಲ್ಲ ಆ ಬಡ್ಡೆ ಮಾತ್ರ ಹಿಂಗೆ ಕಾಣಿಸ್ತಾ ಇರೋದು. ಇದು ಇನ್ನೆಲ್ಲ ನೋಡಿ ಈಗ ಹೊಸ್ದಾಗಿ ಹಾಕಿ ಈಗೆಲ್ಲ ನೋಡಿ ಇದೆಲ್ಲ ಈಗ ಹುಟ್ಟಿರೋದು. ಇದೆಲ್ಲ ಮೊದಲು ಹಳೇದು, ಇದೆಲ್ಲ ಇವಾಗ ಹುಟ್ಟಿರೋದು. ಇದೆಲ್ಲ ಇವಾಗ ಹುಟ್ಟಿರೋದು, ಇದೆಲ್ಲ ಹಳೆ ಹಂಗೆ ಅದೆಲ್ಲ ಇವಾಗ ಹುಟ್ಟಿರೋದು. ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಎಲ್ಲರಿಗೂ.